ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಂಶ್ರೀ ಮುಗಳಿಯವರು ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ವಾಚನ ಮಾಡ್ತಾಯಿದ್ವಿ. ಈಗಾಗಲೇ ಅದರಲ್ಲಿ 30 ಪ್ರಕರಣ ಮುಗಿದಿದೆ. ಇವತ್ತು ಪ್ರಕರಣ 31 ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಈಗ ಪ್ರಕರಣ 31 ವಾಚನ ಮಾಡ್ಕೊಂಡು ಹೋಗೋಣ. ಪ್ರಕರಣ 31 ಕುಮಾರವ್ಯಾಸ ಯುಗದ ವೀರಶೈವ ಸಾಹಿತ್ಯ ಪಾರ್ಟ್ 4 ನೋಡಿ, ಭಾಗ 4. ಕುಮಾರವ್ಯಾಸ ಯುಗದ ವೀರಶೈವ ಸಾಹಿತ್ಯ ಭಾಗ 4. ಶೈವ ಪುರಾಣದಿಂದ ಉದ್ಧೃತವಾದ ಕಥೆಗಳು ಈ ಯುಗದಲ್ಲಿ ಓದುವ ಗಿರಿಯ ಮತ್ತು ಬೊಂಬೆಯ ಯಲಕ್ಕ ಇವರ ಹರಿಶ್ಚಂದ್ರ ಸಾಂಗತ್ಯ, ವೀರಭದ್ರರಾಜನ ವೀರಭದ್ರ ವಿಜಯ, ಗುರುಲಿಂಗ ವಿಭುವಿನ ಭಿಕ್ಷಾಟನ ಚರಿತೆ, ಮಲ್ಲಿಕಾರ್ಜುನ ಶ್ವೇತ ಸಾಂಗತ್ಯಗಳಲ್ಲಿವೆ. ಓದುವ ಗಿರಿಯ ಮತ್ತು ಬೊಂಬೆಯ ಲಕ್ಕ ಇಬ್ಬರು ರಾಘವಾಂಕನ್ನೇ ಬಹುವಾಗಿ ಅನುಸರಿಸಿದ್ದಾರೆ. ಇವರಲ್ಲಿ ಬೊಂಬೆಯ ಲಕ್ಕನಂತೂ ಅವನಲ್ಲಿ ಕಂಡುಬರುವ ಅನೇಕ ಪದ ಸಮುದಾಯಗಳನ್ನೇ ಅದೇ ಭಾವಗಳನ್ನೇ ಉಪಯೋಗಿಸಿಕೊಂಡು ಬಿಟ್ಟಿದ್ದಾನೆ. ವೀರಭದ್ರರಾಜನ ವೀರಭದ್ರ ವಿಜಯವು ಕಟ್ಟುನಿಟ್ಟಾದ ಚಂಪು ರೂಪದಲ್ಲಿ ಬರೆದ ಕಾವ್ಯ. ದಕ್ಷ ಯಜ್ಞ ಧ್ವಂಸ ಮಾಡಿದ ವೀರಭದ್ರನ ವಿಜಯವೇ ಇದರಲ್ಲಿಯ ವಿಷಯ. ಮೊದಲಿನ 6 ಆಶ್ವಾಸಗಳಲ್ಲಿ ಬರೀ ಸಾಂಪ್ರದಾಯಿಕ ವರ್ಣನೆಗಳು ಬಂದಿವೆ. ತಂದೆ ವಿರೂಪರಾಜನ ತ್ರಿಭುವನ ತಿಲಕವೆಂಬ ಸಾಂಗತ್ಯ ಗ್ರಂಥಕ್ಕೂ ಇತರ ಪ್ರಾಚೀನ ಕಾವ್ಯಗಳಿಗೂ ಅವನು ಋಣಿಯಾಗಿದ್ದಾನೆ. ದೇಸಿಯ ಯುಗದಲ್ಲಿ ಇದೊಂದು ಮಾರ್ಗಕಾವ್ಯ ಪ್ರಯತ್ನ, ಸಾಧಾರಣ ಗುಣವುಳ್ಳ ಕೃತಿ. ಗುರುಲಿಂಗ ವಿಭುಗಿನ ಭಿಕ್ಷಾಟನ ಚರಿತೆ ಈ ಗುಂಪಿನ ಕಾವ್ಯಗಳಲ್ಲಿ ಒಳ್ಳೆಯದು. ಸಂಸ್ಕೃತ ಭಿಕ್ಷಾಟನ ಕಾವ್ಯದ ಆಧಾರದ ಮೇಲೆ ಇದನ್ನು ಬರೆದಿದೆ. ದರಿಯೊಳಗೆ ಗೋಪಾಲಕೃಷ್ಣ 16,000 ಗೋಪಿಯರೊಳಿರುವುದು ನೋಡಬೇಕೆಂದು ಪುರಹರನು ಭಿಕ್ಷುಕನಾಗಿ ದ್ವಾರಾವತಿಗೆ ಬಂದ ಪರಿ ಇಲ್ಲಿಯ ಕತೆ. 18 ವರ್ಣನೆಗಳಿಂದ ಹಿರಿದಾದ ಕಾವ್ಯಗಳಿರಲು ಇದು ಏಕೆಂದು ಅನ್ನದಿರಿ. ನರಸ್ತುತಿಯಲ್ಲ ಚರಿತೆಗೊಳಿಂದಿತಕ್ಕೆ ಚರಿತೆ ಎಂದೇಣಿ ಪೇಳುವೆ ಎಂದು ಮುಂತಾಗಿ ಕವಿ ಹೇಳಿದ್ದಾನೆ. ಆದರೆ ಇದು ಚರಿತ್ರೆಯಲ್ಲ, ಲೀಲೆ ಎಂಬುದು ಸ್ಪಷ್ಟ. ವಿಷ್ಣುವಿನ ಶಿವಭಕ್ತಿಯನ್ನು ಶಿವಾಧಿಕ್ಯವನ್ನು ತೋರಿಸುವ ಮತೀಯ ಗ್ರಂಥ. ವಾರ್ಧಕ ಷಟ್ಪದಿಯ 150 ಪದ್ಯಗಳು 3 ಸಂಧಿಗಳಲ್ಲಿ ಅಡಕವಾದ ಚಿಕ್ಕ ಕಾವ್ಯವಾದರೂ ಇದರಲ್ಲಿ ಕವಿ ತನ್ನ ಕವಿತ್ವ ಶಕ್ತಿ ಸಮಯಶರಣತೆಗಳನ್ನು ಸಾಕಷ್ಟು ಪ್ರದರ್ಶಿಸಿದ್ದಾನೆ. 7ನೇ ಸಂಧಿಯಲ್ಲಿ ಶಿವನನ್ನು ಸೂಳೆಗೇರಿಯ ಸಂಚಾರಕ್ಕೆ ಕರೆದೊಯ್ಯುತ್ತಾನೆ, ಚರ್ವಣ ಮಾಡುತ್ತಾನೆ. ಗುರುಲಿಂಗ ವಿಭುಗಿನ ಛಂದಸ್ಸು ಶೈಲಿಗಳಲ್ಲಿಯೂ ಹದವಿದೆ, ಕವಿತಾಶಕ್ತಿ ಸಹಜವಾಗಿದೆ. ವಾರ್ಧಕ ಷಟ್ಪದಿಗಳಲ್ಲಿ ತನ್ನನ್ನು ಲಾಕ್ಷಣಿಕ ಗ್ರಂಥವೆಂದು ಅವನು ಹೇಳಿಕೊಡುತ್ತಾನೆ. ಯಸ್ಯದಿಹ ಸುರೇಖೆಯಿಂದಂ ಅಲಂಕಾರದಿಂ ಲಕ್ಷಣೋಚಿತಮಾದ ಶುದ್ಧಾಂಗದಿಂ ವಿರಚಿಸಲು ಬಲ್ಲ ವಸ್ತುಕ ಕವೀಂದ್ರರ ವಸ್ತು ನಿರತವರ್ಣಕ ಕವೀಶ್ವರರ ಕರ್ಣಾಭರಣ. ಹೀಗೆ ದೇಶಿಗಬ್ಬಗಳಿವೆ. ಮಾರ್ಗ ಸಂಸ್ಕಾರವನ್ನು ಕೊಟ್ಟು ಪ್ರೌಢಗೊಳಿಸಬೇಕೆಂದ ಅಂದಿನ ಕವಿಗಳಲ್ಲಿ ಗುರುಲಿಂಗ ವಿಭು ಒಬ್ಬನಾಗಿದ್ದಾನೆ. ಸಣ್ಣ ಗಾತ್ರದಲ್ಲಿ ಅವನ ಉದ್ದೇಶವೇನೋ ಕೈಗೂಡಿದೆ. ಆದರೆ ತನ್ನ ಗುಣವನ್ನು ಕಾಣಿಸಿಕೊಡಲು ಅವನು ಬೇರೆ ವಿಷಯಗಳನ್ನು ಆರಿಸಬೇಕಾಗಿತ್ತು. ದೇಸಿ ಮಾರ್ಗಗಳ ಜೋಡಣೆಯಲ್ಲಿಯ ಅಸಂಗತಿಗಳನ್ನು ಕಳೆಯಬೇಕಾಗಿತ್ತು. ಶತಕಗಳು. ಈ ಯುಗದಲ್ಲಿ ಹೆಚ್ಚಾದ ಶತಕಗಳನ್ನು ವೀರಶೈವ ಕವಿಗಳು ರಚಿಸಿದ್ದಾರೆ. ಅವುಗಳಲ್ಲಿ ಮಗ್ಗೆಯ ಮಾಚಿದೇವನ ಶತಕತ್ರಯ, ಚಂದ್ರಕವಿಯ ಗುರುಮೂರ್ತಿ ಶಂಕರ ಶತಕ, ವೀರಭದ್ರರಾಜನ ಪಂಚಶತಕ, ಸಿರಿನಾಮಧೇಯನ ಮಲ್ಲೇಶ್ವರ ಶತಕ, ಚೆನ್ನ ಮಲ್ಲಿಕಾರ್ಜುನ ಶಿವಮಹಿಮಾ ಶತಕ, ಶಂಕರದೇವನ ಶಂಕರ ಶತಕ, ಶಾಂತಋಷಭಶನ ಅನುಭವ ಶತಕ ಇವನ್ನು ಉಲ್ಲೇಖಿಸಬಹುದು. ಈ ಎಲ್ಲ ಶತಕಗಳಲ್ಲಿ ವೀರಶೈವ ತತ್ವಕ್ಕನುಸರಿಸಿ ಭಕ್ತಿ, ಜ್ಞಾನ, ವೈರಾಗ್ಯಗಳ ಬೋಧನೆ ಇದೆ. ಷಟ್ಸ್ಥಲ ಸಿದ್ಧಾಂತದ ವಿವರಣೆ ಇದೆ. ಅಕ್ಷರವೃತ್ತಗಳಲ್ಲಿ ಬರೆದ ತಾತ್ವಿಕ ಮತ್ತು ನೀತಿಪ್ರಧಾನ ಕಾವ್ಯದ ಮಾದರಿ ಎಂದೇ ಇದನ್ನು ಕರೆಯಬಹುದು. ಯಾವ ಶತಕಗಳಲ್ಲಿಯೂ ಶೃಂಗಾರಕ್ಕೆ ಎಡೆಯಿಲ್ಲ. ಅಲ್ಲಲ್ಲಿ ಭಾವಗೀತೆಯ ಅಂತಃಸತ್ವವು ಕಂಡುಬರುತ್ತದೆ. ಚಂದ್ರಕವಿಯ ಶತಕದಲ್ಲಿ ಪ್ರಸನ್ನ ಪದ್ಮ ರಚನೆ ಇದೆ. ನಾಲ್ನುಡಿಗಳ ಚಂದಕ್ಕೆ ಬರಪಂತೆ ನೆಟ್ಟಗೆ ಮಾತಾಡುವ ಬಲ್ಮೆ ಇದೆ. ವೀರಭದ್ರರಾಜನ ಪಂಚಶತಕಗಳಲ್ಲಿ ಶಿವಸ್ತುತಿ, ತತ್ವ, ನೀತಿ, ವೈರಾಗ್ಯ ಇವುಗಳಲ್ಲಿ ಬೋಧನೆ ಸಲ್ಲಕ್ಷಣೋದರ ಮಾಗಿರ್ದು ಪ್ರೌಢ ಪದ್ಯಗಳಲ್ಲಿ ಬಂದಿದೆ. ಅವುಗಳಲ್ಲಿ ಒಂದು ಶತಕ ಕಂದ ಪದ್ಯದಲ್ಲಿದೆ. ಶ್ರೀರಾಮದೇಯನ ಮಲ್ಲೇಶ್ವರ ಶತಕವು ಅಷ್ಟಾವರಣ ಸ್ತವವಾಗಿದೆ, ಬಹುಭಾಗದಲ್ಲಿ ತಾತ್ವಿಕವಾಗಿದೆ. ಚೆನ್ನ ಮಲ್ಲಿಕಾರ್ಜುನ ಶಿವಮಹಿಮಾ ಶತಕವು ಶಿವಪಾರಮ್ಯವನ್ನು ಪ್ರತಿಪಾದಿಸುತ್ತದೆ. ವೈಷ್ಣವ ಭಾಗದ್ವೈತಿ ಕರ್ಮಿಗಳ ರುಚ್ಛಲ್ಯಂ ಎಂದು ಕವಿ ಅದನ್ನು ವರ್ಣಿಸಿದಂತೆ ಪರಮತ ನಿಂದೆಯೂ ಅದರಲ್ಲಿ ಬಂದಿದೆ. ಶಂಕರದೇವನ ಶಂಕರ ಶತಕವು ವೀರಶೈವ ವೇದಾಂತವನ್ನು ಬೋಧಿಸುತ್ತಲೇ ಭಕ್ತಿ ಭಾವನೆಯನ್ನು ಚೆನ್ನಾಗಿ ವ್ಯಕ್ತಗೊಳಿಸಿದೆ. ಮನದದಿ ಖಾರಮಾಗಿ ಕೆಲಸಾರಿತು ಭಕ್ತಿ ವಸಂತ ಕಾಲ ಜನಿಸಿತು, ಲಿಂಗ ಮೊಹಲತೆ ಯಂಕುರಿಸಿತ್ತು ಮತ್ತು ಕಾಮದ ಗಾಳಿ ಬೀಸಿ ನೆರೆಕೋಪದ ಮೊಡ ಮುಸುಕಿ ಜೀವ ಹಂಸಿಗೆ ರಿವಿಲ್ಲ ಎಂಬ ಪದ್ಯಗಳನ್ನು ನೋಡಬಹುದು. ನೆಕ್ಸ್ಟು ಮಗ್ಗೆಯ ಮಾಯಿದೇವ ಅಂತ ಬರ್ತಾನೆ. ಮಗ್ಗೆಯ ಮಾಯಿದೇವ ಬಹುಶಃ ಈ ಎಲ್ಲ ಶತಕಗಳಲ್ಲಿ ಮಗ್ಗೆಯ ಮಾಯಿದೇವನ ಶತಕತ್ರಯಕ್ಕೆ ಎಲ್ಲ ದೃಷ್ಟಿಯಿಂದಲೂ ಅಗ್ರಮಾನ ಸಲ್ಲುತ್ತದೆ. ಅವನು ತನ್ನ ಶಿವಾಧಕ ಶತಕದಲ್ಲಿಯೂ ಜ್ಞಾನವನ್ನು, ಶಿವವಲ್ಲಭ ಶತಕದಲ್ಲಿ ಭಕ್ತಿಯನ್ನು, ಐಪುರೀಶ್ವರ ಶತಕದಲ್ಲಿ ವೈರಾಗ್ಯವನ್ನು ಮುಖ್ಯವಾಗಿ ನಿರೂಪಿಸಿದ್ದಾನೆ.
ಭರ್ತೃಹರಿಯ ಸಂಸ್ಕೃತ ಶತಕ ಕ್ರಯದಲ್ಲಿಯ ಶೃಂಗಾರ ವೈರಾಗ್ಯ ನೀತಿಗಳಿದ್ದರೆ ಇವನ ಶತಕ್ರಯದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳು ಪ್ರತಿಪಾದಿತವಾಗಿವೆ. ಸ್ವಸಿದ್ಧಾಂತ ಬೋಧನೆಯ ಹೇತು ಪ್ರಚೋದಕವಾಗಿದೆ. ಅಲ್ಲಲ್ಲಿ ಸುಂದರ ಸಾದೃಶ್ಯಗಳು ಕೊಟ್ಟು ತತ್ವವನ್ನು ತಿಳಿಸಲಾಗಿದೆ. ಉದಾಹರಣೆಗೆ ಶಿವಾಧವ ಶತಕ ಪದ್ಯ 96-97 ಶೈಲಿಯ ಮೇಲೆ ಸಂಸ್ಕೃತ ಪ್ರಭಾವ ಹೆಚ್ಚಿದೆ. ಶಾಸ್ತ್ರೀಯ ಪದ್ಧತಿಯ ಅನುಸರಣವಿದೆ. ಆದರೂ ಮಂದಟ್ಟಾಗುವಂತೆ ಹೇಳಬೇಕೆಂಬ ಉದ್ದೇಶ ಮತ್ತು ಹೇಳುವ ಸೌಲಭ್ಯ ಮಾಯಿದೇವನಲ್ಲಿವೆ. ಮೂರನೆಯದಾದ ಐಪುರೀಶ್ವರ ಶತಕದಲ್ಲಿ ಮಾಯಿದೇವನ ಆರ್ತಭಕ್ತಿ ಹಾಗೂ ಅನುಭವ ಪರಿಪಾಕ ಪ್ರಕಟವಾಗಿದೆ. ದಿನದೇಡಿಯುಂಟೆ ಸೂರ್ಯನುದಯಕ್ಕೆ ತಮೋ ವಿಲಯಕ್ಕೆ ಆರಿಗೆ ಪೇಳುವೆನಾರಿಗೆ ಫಲಂಬು ವೆಗನಾರಿಗೆ ತೋರ್ಪೆನ್ನಿನ ಸಂಸಾರ ದುರಾಬ್ಧ ದುಃಖ ಭಯಮಂ ಭುವನ ದೈಶ್ಯಕ ವಿಭುಭಾಗಿ ವಿರಾಜುಸ್ತೀರ್ಪ ನಿನ್ನ ವೈಭವದೊಳಗಹಂ ದರಿದ್ರನೆನಿ ಸೇರ್ಪುದೆಂ ಕ್ಷೀರ ಸಮುದ್ರ ಸನ್ನಿಧಿ ಯೊಳಿರ್ದು ಪೀಪಾಸಿತನಾಗಿ ಭಾವಿಯಂ ಹಾರಿಗೆನಂತ ಗುಳುವ ನೊಲಾಯಿತು. ಈ ಮುಂತಾದ ಪದ್ಯಗಳನ್ನು ನಿದರ್ಶನಕ್ಕಾಗಿ ಓದಬೇಕು. ವಚನಕಾರರ ಸಲಿಗೆ, ಉತ್ಕಟತೆ, ಧೈರ್ಯ ಇವು ಮಾಯಿದೇವನಲ್ಲಿ ತೋರ್ತವೆ. ಬೇಡುವ ಕಾಡುವಾಯಸಗೊಳ್ಳುತ್ತಿಹ ಭಕ್ತಿಯೇ ಪಾಪ ಮಿಂತಿದಂ ಬೆಡದ ಹಾಂಗೆ ಹಾಡು ಎಂದು ತಿರುಗಿ ಬೇಡುತ್ತಾನೆ. ಹೀಗೆ ಶತಕಗಳಲ್ಲಿ ಮಾಯಿದೇವನ ವಿದ್ವತೆ ಮತ್ತು ಕಳಕಳಿಗಳು ಮೆಚ್ಚುವಂತಿವೆ. ನೀತಿಬೋಧಕವಾದ ಮತ್ತು ಅನುಭವ ನಿವೇದಕವಾದ ಪದ್ಯಗಳು ಈ ಯುಗದಲ್ಲಿ ಹೆಚ್ಚಿವೆ. ಆದರೆ ಅವು ಇದೇ ಯುಗದಲ್ಲಿ ಮಾತ್ರ ರಚಿತವಾದವೆಂದು ನಿಶ್ಚಿತವಾಗಿ ಹೇಳಲು ಬರುವುದಿಲ್ಲ. ಕನ್ನಡ ಜಾಣ, ಕವಿ ಪಂಚಮಾರ್ಗಣ, ಗುಣರತ್ನ, ಚೂಡಾರತ್ನ ಮತ್ತು ಮುಂತಾದ ಅಂಕಿತಗಳಲ್ಲಿ ಅವು ಕೊನೆಗೊಳ್ಳುತ್ತವೆ. ಕೆಲವು ಕವಿಗಳ ಅಭ್ಯಾಸ ಕವಿತೆಯಾಗಿ ಅವು ಜನ್ಮ ತಾಳಿರಬಹುದು, ಇಲ್ಲವೇ ಆ ಬಗೆಯ ಅವರ ಗ್ರಂಥಗಳಲ್ಲಿ ಸೇರ್ಪಡೆ ಹೊಂದಿರಬಹುದು. ವೀರಭದ್ರ ರಾಜನು ಕನ್ನಡ ಜಾಣ ಹಂಪಿ ಹರೀಶ್ವರನ ಬಗ್ಗೆ ಎನ್ನುತ್ತಾನೆ. ಹಾಗಾದರೆ ಕನ್ನಡ ಜಾಣವೆಂಬ ಅಂಕಿತದ ಪದ್ಯಗಳು ಹರಿಹರಚಿತವೇ ಎಂಬ ಪ್ರಶ್ನೆ ಹುಟ್ಟುತ್ತದೆ. 1ನೇ ಮಂಗರಾಜನ ಖಗೇಂದ್ರಮಣಿ ದರ್ಪಣದಲ್ಲಿ ವಿವೇಕ ಚೂಡಾರತ್ನ ಮುಂತಾದ ಬಿರುದಿನ ಕೆಲ ಪದ್ಯಗಳು ದೊರೆಯುತ್ತವೆ. ಇದನ್ನು ಬರೆದವರು ಯಾರೋ ತಿಳಿಯದು. ಸಾಮಾನ್ಯವಾಗಿ ಇವು ಕಂದೆ ಪದ್ಯಗಳಲ್ಲಿರುತ್ತವೆ. ಇವುಗಳ ಶೈಲಿ ಸರಳವಾಗಿರುತ್ತದೆ. ಪೊಸಕಾಲದ ನವಿಲಾಟಂ, ಶಿಶುಗಳ ಮುದ್ದಾಟ, ಹರಿಣಹರಣಿಯ ನೋಟಂ, ರಸಕವಿಗಳ ಕರ್ನಾಟಕಂ, ಶಶಿಮುಖಿ ಯೊಡಗೂಡಿದಂತೆ ಕನ್ನಡ ಜಾಣ. ಎಲ್ಲ ಸುಶೀಲಂ ಸದ್ಗುಣಮೆಲ್ಲ ದಯಾಧರ್ಮ ಮೆಸೆವ ಸತ್ಯ ನೆಲೆಗೊಂಡಲ್ಲಿಯೇ ಆಯುಂ ಸಿರಿಯುಂ ಸಲ್ಲಿಲೆ ಯೊಳಿ ಅರ್ಪುವಲ್ತೆ ಚೂಡಾರತ್ನ. ಶರಣೆನೆ ಕಾವುದು ಬೇಡಿದೊಡರಿವುದು ತೊಡರೆ ಸಡೆಯದಿರುವುದು ಪುಸಿಯೋಲ್. ಬೆರೆಯದೆ ನಡೆಯದೊಡರಸಂ ಕಡುಬರಸನಲ್ತೆ ಚೂಡಾರತ್ನ. ಕುಡಲುಂ ಭೋಗಿಸಲಂ ಸಿರಿ ಕಿಡುವುದೇ ಕೆಟ್ಟೋರತೆ ತೊಡೆ ತವಣಿದಿಯಕ್ಕುಂ ಕುಡುದನ ಭೋಗಿಸಿದನ ಸಿರಿ ಪಡಿಗದ ನೀರಂತೆ ಸುಗುಣ ರತ್ನಾಕರಂಡ. ಈ ಮುಂತಾದ ಉದಾಹರಣೆಗಳಲ್ಲಿ ಇಂಥ ಪದ್ಯಗಳ ವಿವೇಕವನ್ನು ಸ್ವಾರಸ್ಯವನ್ನು ಅರಿತುಕೊಳ್ಳಬಹುದು. ಶತಕಗಳು ಪ್ರೌಢವಾಗಿ ಪರಿಮಿತ ಜನಕ್ಕೆ ಪ್ರಯೋಜನಕರವಾಗಿರಲು ಇಂಥ ಕಂದ ಪದ್ಯಗಳು ಹೆಚ್ಚು ಜನಕ್ಕೆ ಮಾರ್ಗದರ್ಶಿಯಾದವು. ನೆಕ್ಸ್ಟ್ ಸರ್ವಜ್ಞ ಬರ್ತಾರೆ. ಸರ್ವಜ್ಞ ಮೂರ್ತಿ ಯುಗದ ವ್ಯವಹಾರ ಜ್ಞಾನ ವಿವೇಕಗಳ ಮೂರ್ತಿಯಾಗಿ ಬಾಳಿದನು. ಪಾಪಮಿದು ಪುಣ್ಯಮಿದು ಹಿತರೂಪಮಿದ ಹಿತಪ್ರಕಾರಮಿದು ಸುಖಮಿದು ದುಃಖೋಪಾತ ಮಿಂದೆಂದ ಪುಗುಮ ಪರಮ ಕವಿ ಪ್ರಧಾನರ ಕಾವ್ಯಂಗಳು ಎಂದು ಕವಿರಾಜ ಮಾರಕರನ್ನು ಹೇಳಿದಂತೆ ಪ್ರಾಚೀನ ಕಾಲದಿಂದಲೂ ನಮ್ಮ ನಾಡಿನ ಕವಿಗಳ ಕಾಂತ ಸಮಿತಿಯಿಂದ ಉಪದೇಶ ಮಾಡುತ್ತಾ ಬಂದಿದ್ದಾರೆ. ವಿಜಯನಗರ ಕಾಲದ ಜನಸಮ್ಮುಖವಾದ ಸಾಹಿತ್ಯದಲ್ಲಿ ಶರಣರು, ದಾಸರು ಹಾಗೂ ಇತರ ಕವಿಗಳ ನೀತಿ ಧರ್ಮದ ಬೋಧನೆಯನ್ನು ಹೆಚ್ಚಾಗಿ ಮಾಡಿದರು. ಆ ಸಾಮ್ರಾಜ್ಯವು ಪತನ ಹೊಂದಿದ ಮೇಲೆ ಮರಗಾಳಿಯ ಬಿರುಬಿಗೆ ಸಿಕ್ಕ ನೆಲದಲ್ಲಿ ಹಾಳು ಬೀಳುಗಳು ಎಲ್ಲ ಕಡೆಗೆ ಕಾಣುವಂತೆ ಜನಜೀವನ ದಿಕ್ಕೆಟ್ಟಿತು, ಅಸ್ತವ್ಯಸ್ತವಾಯಿತು. ಹಿಂದಿನ ಅನುಭವ ಅಳಿಸಿದಂತಾಯಿತು, ವಿವೇಕ ಮುಸುಳಿದಂತಾಯಿತು. ಇಂಥ ಕಾಲದಲ್ಲಿ ಸರ್ವಜ್ಞ ಹುಟ್ಟಿ ಸಮಾಜ ವೈದ್ಯನಾಗಿ ರೋಗ ಪರೀಕ್ಷೆ ಮಾಡಿದನು. ಬಿಚ್ಚು ಮಾತಿನ ಔಷಧಿಯನ್ನು ನೀಡಿದನು. ಅವನ ಚರಿತ್ರೆ ದಂತಕಥೆಯಾಗಿಬಿಟ್ಟಿದೆ. ಅದು ಹೀಗಿದೆ ಎಂದು ಹೇಳುವುದಕ್ಕಿಂತ ಹೀಗಿರಬಹುದೇನೋ ಎಂಬ ಉತ್ಪ್ರೇಕ್ಷೆಯಲ್ಲಿ ಹೇಳಬೇಕಾಗುತ್ತದೆ. ಯಾವ ಅವನ ಆತ್ಮಚರಿತ್ರ ಪ್ರವಾದ ವಚನಗಳಿಂದ ಅವನ ಚರಿತ್ರೆಯನ್ನು ಹೇಳಬಹುದೋ ಅವೆಷ್ಟು ಮಟ್ಟಿಗೆ ಅವನವು ಎಂಬುದು ಸಂಶಯವೇ. 2000 ಸಂಗ್ರಹವಾದ ಅವನ ತ್ರಿಪದಿಗಳಲ್ಲಿ ಬೇರೆಯವರು ಬರೆದವು ಸೇರಿಕೊಂಡಿವೆ. ಅಂಥ ಕೆಲವನ್ನು ಗುರುತಿಸಬಹುದು, ಕೆಲವನ್ನು ಗುರುತಿಸಲಾರೆವು. ಸದ್ಯಕ್ಕೆ ಅಣ್ಯಕೃತವೆಂದು ನಿಶ್ಚಿತವಾಗಿ ಹೇಳಬಹುದಾದ ವಚನಗಳನ್ನು ಬಿಟ್ಟು ಉಳಿದವುಗಳಿಂದ ಅವನ ವ್ಯಕ್ತಿಸ್ವರೂಪದ ಹೊಳಹನ್ನು ಹಾಕಿಕೊಳ್ಳಬೇಕು. ಅದಕ್ಕೆ ಸರಿ ಹೋಗುವಂತೆ ಅವನ ಚರಿತ್ರೆಯನ್ನು ಹೇಳುವ ಪದ್ಯಗಳಿದ್ದರೆ ಅವನು ತಾತ್ಪೂರ್ತಿಕವಾಗಿ ಅಂಗೀಕರಿಸಬಹುದು. ಈ ಭೂಮಿಕೆಯಿಂದ ವಿಚಾರ ಮಾಡಲಾಗಿ ಅವನು ಅನುಭವಶಾಲಿ, ಸತ್ಯಪ್ರೇಮಿ, ಖಂಡಿತವಾದಿ, ವಿಶಾಲ ಮನಸ್ಕ, ವಿರಕ್ತ, ವಿವೇಕಿ ಎಂಬ ಮೂರ್ತಿ ಚಿತ್ರವು ನಮ್ಮ ಕಣ್ಣ ಮುಂದೆ ಅವನ ತ್ರಿಪದಿಗಳನ್ನು ಓದುತ್ತಾ
ಹೋದ ಹಾಗೆ ಸುಳಿಯುತ್ತದೆ. ಅವನ ಚರಿತ್ರೆಯಲ್ಲಿ ಬಂದಿರುವ ಬಸವರಸ ಮತ್ತು ಕುಂಬಾರ ಮಾಳಿಯ ಪ್ರಣಯ ಕಥೆ ಸತ್ಯವಿರಲಿ ಬಿಡಲಿ ಅವನ ಜನ್ಮ ಅಸಾಂಪ್ರದಾಯಿಕವಾಗಿರಬಹುದೆಂದು ತೋರುತ್ತದೆ. ಅವನ ಬಾಲ್ಯದಲ್ಲಿ ತಾಯಿ ಯಾರು ತಂದೆ ಯಾರು ಎಂದು ಕೇಳಿ ಅನೇಕರು ಅಣುಕಿಸಿರಬಹುದು. ಆಗಲೇ ಅವನು ನಾ ಶಿವನ ಮಗನೆಂದು ಹೇಳಲು ಮೊದಲು ಮಾಡಿರಬೇಕು. ತಾಯಿಯೊಡನೆ ಹೊಂದಿಕೆಯಾಗದೆ ಅವನು ಸಣ್ಣ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗಿರಬಹುದು. ನೂಕಿದರೂ ಅವರಾಗ ಕುಹಕತನದೊಳು ಬೇಗ ಲೋಕದೊಳಗೆಲ್ಲ ಕಂಡುದನು ನುಡಿದು ತಾನೇಕವಾಗಿಹನು ಸರ್ವಜ್ಞ. ಈ ಪದ್ಯ ಸಾಭಿಪ್ರಾಯವಾಗಿದೆ. ಕಂಡದ್ದನ್ನಾಡುವ ಅವನ ಸ್ವಭಾವವು ಮನೆಬಿಡಿಸಿತು. ಬಾಳಿನ ಬಗ್ಗೆ ಕೈ ಹೆಚ್ಚಿ ಅವನು ಸಮಾಜ ವೈರಿಯಾಗಿ ಅಲೆಯಬಹುದಾಗಿತ್ತು. ಆದರೆ ಸದ್ಗುರುವಿನ ಲಾಭದಿಂದ ಅವನ ಬುದ್ಧಿ ಬೆಳೆಯಿತು, ವಿವೇಕ ಜಾಗೃತವಾಯಿತು, ಕೈ ಹೋಗಿ ಸಿಹಿಯಾಯಿತು. ಬಾಳನ್ನು ಅವನು ಪ್ರೀತಿಸತ್ತಿದನು. ಊರೂರು ಸುತ್ತಿ ಎಲ್ಲರನ್ನು ತನ್ನವರೇ ಎಂಬ ಉದಾತ್ತ ಭಾವವನ್ನು ಬೆಳೆಸಿಕೊಂಡನು. ಅವನು ಸ್ವಾರ್ಥ ರಹಿತನು, ವೈರಾಗ್ಯಪೂರ್ಣನೂ ಆದನು. ಅವನ ಒಳಗನ್ನು ತೆರೆಯಿತು. ಅವನ ರಾಗದ್ವೇಷ ರಹಿತವಾಗಿ ಜೀವನ ಸತ್ಯವನ್ನು ಕಂಡನು. ಕಂಡದ್ದನ್ನು ಆಡಬೇಕಾದರೆ ಕಂಡದ್ದು ಸತ್ಯವಾಗಿರಬೇಕು. ಸತ್ಯವನ್ನು ಕಾಣುವುದಕ್ಕೆ ಶುದ್ಧ ಪ್ರವೃತ್ತಿ ಬೇಕು, ದೃಢ ವೈರಾಗ್ಯ ಬೇಕು, ನಿರ್ಭೀತಿ ಬೇಕು. ಸರ್ವಜ್ಞನು ಬೆಳೆದಂತೆ ಅಂಥ ಸತ್ಯದರ್ಶಿಯು ಖಂಡಿತವಾದಿಯೂ ಆದನು. ಜಿಯ ಸದ್ಗುರುನಾಥ ಕಾಯ ಪುಸಿಯನೆ ತೋರಿ ಮಾಯ ಪಾಶವನ್ನು ಹರಿಸುತ್ತಾ ಶಿಷ್ಯಂಗೆ ತಾಯಿಯಂತಾದ ಸರ್ವಜ್ಞ ಮುಂತಾಗಿ ಗುರುಮಹಿಮೆಯ ಪದ್ಯಗಳನ್ನು ಊರೆಲ್ಲ ನೆಂಟರು ಕೇರಿಯೆಲ್ಲವೂ ಬಳಗ ಧಾರಿಣಿಯು ಎಲ್ಲ ಕುಲದೈವವಾಗಿನ್ನು ಯಾರನ್ನು ಬಿಡಲಿ ಸರ್ವಜ್ಞ ಎಂದು ಮೊದಲಾದ ಪದ್ಯಗಳನ್ನು ನೋಡಿದರೆ ಅವನ ವ್ಯಕ್ತಿ ಚಿತ್ರವು ಸ್ಫುಟವಾಗುತ್ತದೆ. ಅವನು ಯಾವ ಮತದವನು ಯಾವ ಪಂಥದವನು ಎಂದು ಕೇಳುವುದುಂಟು. ಜೀವಾಳದಲ್ಲಿ ಅವನಿಗೆ ಮತವೊಂದೇ ಎಂಬುದಿಲ್ಲ. ಈ ವಿಷಯದಲ್ಲಿ ಅವನು ವಿಲಕ್ಷಣ ವ್ಯಕ್ತಿ. ಅನುಭವವೇ ಅವನ ವೇದ, ಜೀವನವೇ ಅವನ ಪಾಠಶಾಲೆ. ಅವನದು ಸರ್ವಸಂಗ್ರಹವಾದ ಮೂಲಗಾಮಿಯಾದ ದೃಷ್ಟಿ. ಆದರೂ ಅವನ ಗುರು ವೀರಶೈವನಾಗಿರಬಹುದು. ಅವನಿಂದ ದೊರೆತ ಸಂಸ್ಕಾರವು ಹೆಚ್ಚು ದೃಢವಾಗಿರಬಹುದು. ಒಮ್ಮೊಮ್ಮೆ ಅವನು ಬಟ್ಟಂಗಿಯಂತೆ ಎಲ್ಲರನ್ನು ಮೆಚ್ಚುತ್ತಾನೆ, ಕುಹಕೆಯಂತೆ ಎಲ್ಲರನ್ನು ತೆಗಳುತ್ತಾನೆ ಎಂದು ತೋರಬಹುದು. ಅವನವಲ್ಲದ ವಚನಗಳಿಂದಲೂ ಈ ಗೊಂದಲ ಹೆಚ್ಚಬಹುದು. ಆದರೆ ಅವನ ವ್ಯಕ್ತಿತ್ವದ ಜೀವನವನ್ನು ಹಿಡಿದು ಎಲ್ಲವನ್ನೂ ಅರ್ಥವಿಸುವುದು ಒಳ್ಳೆಯದು. ಸರ್ವಜ್ಞ ಎಂಬುದು ಅವನೇ ಹೆಸರು ಎಂಬ ಪ್ರಶ್ನೆಯೂ ಚರ್ಚೆಯೂ ಆಗಿದೆ. ಅದು ಅವನಿಗೆ ಕೊಟ್ಟ ಬಿರುದು ಎಂದು ಕೆಲವರು ಊಹೆ, ಅವನ ಅಂಕಿತವಾಗಿರಬೇಕೆಂದು ಇನ್ನೊಂದು ಊಹೆ. ಸರ್ವಜ್ಞ ಎಂಬುದು ಎಲ್ಲವನ್ನು ತಿಳಿದ ಜ್ಞಾನ ಸ್ವರೂಪನಾದ ಭಗವಂತನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉಪಯೋಗಿಸುವ ಅಂಕಿತವಾಗಿ ಕಾಣುತ್ತದೆ. ಒಬ್ಬ ಸರ್ವಜ್ಞ ಕರ್ತನು ಜಗವೆಲ್ಲ ಒಬ್ಬನೇ ದೈವ ಎಂದವನೇ ಹೇಳಿದ್ದಾನೆ. ನಮಗೆ ತೋರುವಂತೆ ಸರ್ವಜ್ಞ ಇದು ಅವನ ಹೆಸರಲ್ಲವೆಂಬುದು ದಿಟ. ಆದರೆ ಅದು ಬರೀ ದೇವರ ಅಂಕಿತವಾಗಿರದೆ ಅವನ ಜನತೆ ಕೊಟ್ಟ ವ್ಯಕ್ತಿತ್ವ ನಿದರ್ಶನವಾದ ಬಿರುದು ಆಗಿರಬೇಕು. ಸರ್ವಜ್ಞನೆಂಬುವನು ಗರ್ಭದಿಂದಾದವನೇ ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಎಂಬುದು ಇದಕ್ಕೆ ಆಧಾರವಾಗಿದೆ. ಅವನಿಗೆ ದೊರೆತ ವಿಧವಾದ ಲೋಕಾನುಭವ, ಪರಿಪಕ್ವವಾದ ವಿವೇಕ, ವಿಶಾಲವಾದ ಮನೋಭಾವ ಇವುಗಳಲ್ಲಿ ಅವನ ಸರ್ವಜ್ಞತ್ವವಿದೆ. ಅವನೇನು ಸಕಲ ಶಾಸ್ತ್ರ ಪಂಡಿತನಾಗಿರಲಿಲ್ಲ, ವೇದಾಂತ ಶಿರೋಮಣಿಯಾಗಿರಲಿಲ್ಲ. ಆದರೆ ಯುಗಯುಗದ ಜಾಣ್ಮೆಯು ಭಾರತೀಯ ಮತ್ತು ಕನ್ನಡ ಸಂಸ್ಕೃತಿಯ ಸಾರಾಯವು ಅವನಲ್ಲಿ ಮನೆ ಮಾಡಿತು. ಆತ್ಮನನ್ನು ಅರಿತರೆ ಇದನ್ನೆಲ್ಲ ಅರಿತಂತೆ. ಆತ್ಮನಿ ಕಲ್ವರೆ ವಿದಿತೆ ಇದಂ ಸರ್ವಂ ವಿದಿತಂ ಎಂದು ಉಪನಿಷತ್ತು ಹೇಳಿದ ರೀತಿಯಲ್ಲಿ ಅವನು ಸರ್ವಜ್ಞನಾದನು. ಅವನಿಗೆ ಅದು ಸಾರ್ಥಕವಾದ ಬಿರುದಾಯಿತು. ಇಂಥ ಸರ್ವಜ್ಞನು ಸರ್ವಕಾಲದಲ್ಲಿಯೂ ಅರಿಯುತ್ತಲೇ ಹೋಗುತ್ತಾನೆ, ಗರ್ವರಹಿತನಾಗಿರುತ್ತಾನೆ ಎಂಬುದನ್ನು ಅವನು ತೋರಿದನು. ಸರ್ವಜ್ಞನ ತ್ರಿಪದಿಗಳಲ್ಲಿ ಕಥೆಯಿಲ್ಲ, ವರ್ಣನೆಯಿಲ್ಲ. ಆದರೆ ಸಮಗ್ರ ಜೀವನ ಕಥೆ ಇಲ್ಲವೇ ಜೀವನ ಧರ್ಮ ಅವುಗಳಲ್ಲಿ ರೂಪುಗೊಂಡಿದೆ, ಜೀವನ ರಸಕ್ಕೆ ಪೋಷಕವಾಗಿದೆ. ಅವು ಬರೀ ನೀತಿ ಬೋಧಕವಾದವುಗಳಲ್ಲ, ಅನುಭವದ ವೇದ, ವಿವೇಕದ ವಾಣಿ ಅವುಗಳಲ್ಲಿದೆ. ಕೆಲವು ಪದ್ಯಗಳಲ್ಲಿ ಇದು ಲೇಸು, ಇದು ಹೊಲ್ಲ ಎಂದು ಹೇಳುವಾಗ ಮಾತಿನ ಚಿತ್ರವಾದ ಜೋಡಣೆ ಹಗುರವಾದನಿಗೆ ಮಾತ್ರ ಕಾಣುತ್ತದೆ. ಉಳಿದ ಅನೇಕ ವಚನಗಳಲ್ಲಿ ಸಮಾಜದ ಗುಣದೋಷಗಳ ಚಿತ್ರವಿದೆ, ವಿಡಂಬನೆ ಇದೆ, ಬೋಧನೆ ಇದೆ. ಯಾರ ಬಿಡೆ ಮರು ಒತ್ತುಗಳಿಲ್ಲದೆ ಮುಚ್ಚುಮರೆಯಿಲ್ಲದೆ ಅವನು ಕಂಡದ್ದನ್ನಾಡಿದ್ದಾನೆ. ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ಇಷ್ಟು ಮಟ್ಟಿನ ಸ್ವಾತಂತ್ರ್ಯ ಮನೋಧೈರ್ಯಗಳು ಬೇರೆಯವರಲ್ಲಿ ಕಾಣವು. ಬ್ರಹ್ಮಶಿವನಂಥ ವಿಡಂಬನಕಾರನು ಕಟುವಾಗಿ ಕಡೆನುಡಿದಿದ್ದಾರೆ. ಆದರೆ ಅವರದು ಮತೀಯವಾದ ಮರ್ಯಾದಿತವಾದ ದೃಷ್ಟಿ. ತಮ್ಮ ಮತದ ವಿಷಯದಲ್ಲಿ ಅವರು ಪರತಂತ್ರರು, ಸಮಯ ಶರಣರು. ದೇವ, ಧರ್ಮ, ಪೂಜೆ, ಗುರು, ದಾನ, ಕುಲ, ಮತ, ನೀತಿ ಮುಂತಾದ ಅನೇಕ ವಿಷಯಗಳಲ್ಲಿ ಸರ್ವಜ್ಞನದು ಸಮಯ ಸ್ವತಂತ್ರವಾದ ಸಾರ್ವಕಾಲಿಕವಾದ ಮೂಲ್ಯ ಪ್ರಜ್ಞೆ. ಸರ್ವಜ್ಞನ ತ್ರಿಪದಿ ಕಾವ್ಯವೇ ಸರ್ವಜ್ಞನು ಕವಿಯೇ ಎಂಬ ಕೇಳಿಕೆ ಸಹಜವಾಗಿದೆ. ಅವನ ತ್ರಿಪದಿಗಳನ್ನು ಸಂಗ್ರಹಿಸಿ ಪರಿಶ್ರಮದಿಂದ ಅಭ್ಯಸಿಸಿ ಸರ್ವಜ್ಞ ತಜ್ಞನಂತೆ ಹೆಸರಾದ ಚೆನ್ನಪ್ಪ ಉತ್ತಂಗಿಯವರು ಈ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟಿದ್ದಾರೆ. ಸರ್ವಜ್ಞನ ಪದಗಳಲ್ಲಿ ಜೀವನವನ್ನು, ಭಾವನಿರ್ಭರತೆಯನ್ನು, ವಕ್ರೋಕ್ತಿ ಪ್ರಕಾರವನ್ನು ಕಂಡವರು ಇವುಗಳಿಗೆ ಕಾವ್ಯರೂಪವಿದೆ ಎಂದೇ ಭಾವಿಸುವರಲ್ಲದೆ ನೀತಿಯ ರಗಳೆ ಎಂದು ಎಂದಿಗೂ ತಿಳಿಯರು. ಅವನು ಸಂಸ್ಕೃತರ
ಸಂಸ್ಕೃತ ಕವಿಯಲ್ಲ, ಪ್ರಾಕೃತ ಕವಿ ಎಂದು ಸಂಗ್ರಹ ಶಕ್ತಿ, ಬಿರುಸು, ಚಿತ್ತಾಕರ್ಷಣ, ಹಿಡಿನುಡಿಗಳ ಪ್ರಯೋಗ, ಸ್ವಾಭಾವಿಕತೆ ಸರ್ವಜ್ಞ ಕಾವ್ಯದ ಲಕ್ಷಣಗಳೆಂದು ಅವರು ಹೇಳಿದ್ದಾರೆ. ಕವಿಗಳಲ್ಲಿ ಎರಡು ಜಾತಿ, ವರ್ಣಕ, ದರ್ಶಕ ಎಂದು. ವರ್ಣಕರು ಎಲ್ಲರೂ ಕಂಡದ್ದನ್ನೇ ಸರಸವಾಗಿ ಬಣ್ಣಿಸುವರು. ದರ್ಶಕರು ಸಾಮಾನ್ಯವಾಗಿ ಕಣ್ಣಿಗೆ ಮರೆಯಾದ್ದನ್ನು ತಾವು ಕಂಡುಕೊಂಡು ಅನ್ಯರು ಅದನ್ನು ಕಾಣುವಂತೆ ಮಾಡುವರು. ಸರ್ವಜ್ಞ ಅಂತ ದರ್ಶನ ಕವಿ. ಇಲ್ಲಿಯ ನೀತಿ ಬರುಡು ಮಾತಲ್ಲ, ರಸಮಯವಾದ ಸುಭಾಷಿತ. ಹಾಸ್ಯವು ಕರುಣಾಶಾಲಿಯು ಶಲ್ಯತಂತ್ರ ಎಂದು ಮುಂತಾಗಿ ಬೇಂದ್ರೆಯವರು ಹೇಳಿದ್ದಾರೆ. ಸರ್ವಜ್ಞನ ಕಾವ್ಯ ಒಟ್ಟಿನ ಮೇಲೆ ನೀತಿ ಕಾವ್ಯ. ರಸಿಕತೆಯೇ ಕವಿಯ ಜೀವ. ಅದು ಸರ್ವಜ್ಞನಲ್ಲಿ ಬೇಕಾದಷ್ಟಿದೆ. ಆದ್ದರಿಂದ ಅವನ ನೀತಿ ಕಾವ್ಯವು ಕಾವ್ಯವಾಗಿದೆ, ಉತ್ತಮ ಕಾವ್ಯವಾಗಿದೆ ಎಂದು ಎ.ಆರ್. ಕೃಷ್ಣಶಾಸ್ತ್ರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ತಮಿಳಿನ ಕುರುಳ್ ಕಾವ್ಯಕ್ಕೂ ತೆಲುಗಿನಲ್ಲಿಯೂ ವೇಮನನ ಕಾವ್ಯಕ್ಕೂ ಸರ್ವಜ್ಞನ ವಚನಗಳನ್ನು ಹೋಲಿಸಿ ಸರ್ವಜ್ಞನು ಕನ್ನಡಿಗರ ತಿರುವಳ್ಳವರ್, ಕನ್ನಡಿಗರ್ ವೇಮನ ಅವರಂತೆ ಇವನಿಗೂ ನೀತಿ ಸಾಹಿತ್ಯದಲ್ಲಿ ಉಚ್ಚ ಸ್ಥಾನವು ಸಲ್ಲುತ್ತದೆ ಎಂದಿದ್ದಾರೆ. ಮೊದಲನೇದಾಗಿ ಬಿಡಿ ಪದ್ಯಗಳಲ್ಲಿಯೂ ಕಾವ್ಯವಿರುತ್ತದೆ, ಅದು ಉತ್ತಮಿಕೆಯನ್ನು ತೋರುತ್ತದೆ ಎಂಬುದನ್ನು ನೆನೆಯಬೇಕು. ಜನಪದ ಸಾಹಿತ್ಯದ ತ್ರಿಪದಿಗಳು ಇದಕ್ಕೆ ಸಾಕ್ಷಿ. ಆದರೆ ಇಂಥ ಬರವಣಿಗೆಯೆಲ್ಲ ಕಾವ್ಯಮಯವಾಗಿರುತ್ತವೆ ಎಂದು ಭಾವಿಸಕೂಡದು. ಒಟ್ಟಿನಲ್ಲಿ ಕವಿಯ ಭೂಮಿಕೆಯಿಂದ ಅದರ ನಿರ್ಮಾಣವಾಗುತ್ತದೆ. ಅದರಲ್ಲಿ ಸಾದೃಶ್ಯ ಲಕ್ಷ್ಮಿ ಒಮ್ಮೆ ಛಂದಸ್ಸು, ಪ್ರಾಸ, ನಾದಗಳಿಂದ ಭೂಷಿತಳಾಗಿರಬಹುದು, ಒಮ್ಮೆ ಅವಳಿಲ್ಲದೆ ಅವಳ ಭೂಷಣ ಮಾತ್ರ ಇರಬಹುದು. ಸರ್ವಜ್ಞನಲ್ಲಿ ತಾನು ಕಂಡ ಸತ್ಯವನ್ನು ರಸಾನುಭವವಾಗಿಸಿ ಹೇಳುವ ಕವಿಯ ಮನೋಧರ್ಮವಿದೆ ಎಂದು ಅವನನ್ನು ಕವಿಯನ್ನಬೇಕು. ಆದರೆ ಅವನು ಬರೆದದ್ದೆಲ್ಲ ಕವಿತೆಯಾಗಿದೆ ಎಂದಲ್ಲ. ರಾಗವಿದ್ದರೆ ಭೋಗ, ಭೋಗವಿದ್ದರೆ ರಾಗ, ರಾಗದಲ್ಲಿ ಸಕಲ ಸಂಪದವು, ಜಗದಲ್ಲಿ ವಿರಾಗವೇ ಯೋಗ. ಸರ್ವಜ್ಞ ಇಂಥ ಪದ್ಯಗಳಲ್ಲಿ ಸತ್ಯ ಪ್ರದರ್ಶನವು ಪ್ರಾಸಬದ್ಧ ರಚನೆಯಾಗಿದೆ, ಆದರೆ ಕವಿತೆಯಾಗದೆ ಎಂದು ಹೇಳಲು ಬಾರದು. ಅದೇ ಸರವೇ ಸುರಲತೆ ಎಕ್ಕು, ಗೊರವ ಸುರಪತಿ ಎಕ್ಕು, ಹರಕೊಟ್ಟ ಗರಿಯು ಗಿರಿಯಕ್ಕು, ಗುರುವಿನ ಕರುಣ ವಿರುವನಕ ಸರ್ವಜ್ಞ. ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ, ರಸಿಕನಲ್ಲದನ ಬರಿ ಮಾತು ಕಿವಿಯೊಳಕದರ್ಶಿಯ ಬೆಳೆದಂತೆ. ಸರ್ವಜ್ಞ ಇಂಥಲ್ಲಿ ಕವಿತೆಯ ಲಕ್ಷಣವಿದೆ. ಸರ್ವಜ್ಞನ ತ್ರಿಪದಿಗಳ ಬಹುಭಾಗ ಇಂಥ ಪದ್ಯಗಳಿಂದ ಕೂಡಿದ್ದು ಸಹಜವಾದ ಕವಿತಾ ಸತ್ವಕ್ಕೆ ನಿದರ್ಶನವಾಗಿದೆ. ಅವನ ಕೃತಿಯನ್ನು ಬರಿಯ ನೀತಿಕಾವ್ಯ ಎನ್ನಲಾಗದು. ಅನುಭವ, ನೀತಿ, ತತ್ವ, ಭಕ್ತಿ ಎಲ್ಲವೂ ಇರುವ ಜೀವನ ಸತ್ಯದ ಕಾವ್ಯ ಎಂದರೆ ಹೆಚ್ಚು ಒಳಿತು. ಈ ಕಾವ್ಯದಲ್ಲಿ ಜೀವನ ಸತ್ವದ ನಿಚ್ಚಳವಾದ ಕಾಣಿಕೆ ಅತ್ಯಂತ ಸಹಜವಾದ ರಸಾನುಭವವಾಗಿ ಹೊಮ್ಮುತ್ತದೆ. ಸಮಗ್ರತೆಯಲ್ಲಿ ವಚನಕಾರರ ಮಾತಿನ ಘನತೆಯನ್ನು ಪಡೆಯುತ್ತದೆ. ವಚನಕಾರರ ಗಾಂಭೀರ್ಯ ಸರ್ವಜ್ಞನಲ್ಲಿ ಸತತವೂ ಕಾಣುವುದಿಲ್ಲ. ಆದರೆ ಅದರ ಶಕ್ತಿ ಅವನ ಶಕ್ತಿ ಒಂದೇ. ಕಿರಿದರೊಳೆ ಪಿರಿದು ಮರ್ತ ಮಣರಪಲ್ ನೆರೆವಾತನಾದ ಸರ್ವಜ್ಞನ ಸಂಕ್ಷಿಪ್ತ ಸ್ವಾರಸ್ಯ. ತ್ರಿಪದಿಯಲ್ಲಿ ತ್ರಿವಿಕ್ರಮ, ಅಚ್ಚಗನ್ನಡ ಸೊಬಗು ಇವನ್ನು ಎಷ್ಟು ಹೊಗಳಿದರೂ ಸಾಲದು. ಅವನ ಬರವಣಿಗೆಯೆಲ್ಲ ಉತ್ತಮ ಕಾವ್ಯವೆನ್ನಲಾಗದಿದ್ದರೂ ಅವನಲ್ಲಿ ಉತ್ತಮ ಕವಿಯ ಸತ್ವವಿದೆ ಎನ್ನಬೇಕು. ಅವನ ವಚನಗಳು ಜನತೆಯ ಜ್ಞಾನಕೋಶವಾಗಿವೆ, ಸ್ಫೂರ್ತಿ ವಾಕ್ಯಗಳಾಗಿವೆ, ಗಾದೆ ಮಾತುಗಳಾಗಿವೆ. ಕನ್ನಡ ಸಾಹಿತ್ಯದ ದೇಶಿ ತತ್ವವು ಸರ್ವಜ್ಞನಲ್ಲಿ ಸಾರ್ಥಕ್ಯವನ್ನು ಪಡೆದಿವೆ. ಇಲ್ಲಿಗೆ ಪ್ರಕರಣ 31 ಮುಗಿತು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಕರಣ 32 ವಾಚನ ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಇದೆ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ PCPSI ಪ್ರಿಪೇರ್ ಆಗ್ತಿದೆ ಅವರು ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.